ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭುವಿ ಲಾಕ್ಸ್ ಬೆಳಗಾವಿ. ಮಾವಿನಕಾಯಿಲೆ ನಾ ಇನ್ನೊಂದು ರೆಸಿಪಿ ತೊಗೊಂಡು ಬಂದೀನಿ. ಮೊದಲಿಗೆ ನಾವು ಮಾವಿನಕಾಯಿ ಸಿಪ್ಪಿ ಇರ್ತಿತ್ತಲ್ಲ, ಈ ಥರ ಹೊರೆದು ಇಟ್ಕೊಳ್ಬೇಕು. ಒಂದಿಟ್ಟು ಸಿಪ್ಪಿ ಗಟ್ಟಂಗೆ ಉಳಿಬಾರ್ದು, ಪೂರಾ ಸಿಪ್ಪಿ ತಕ್ಕೋಬೇಕು ಅದನ್ನು. ಈಗ ನೋಡ್ರಿ, ಎಲ್ಲ ಮಾವಿನಕಾಯ್ದು ಸಿಪ್ಪಿ ತೆಗೆದಿಟ್ಕೊಂಡೇನಿ. ಇದಕ್ಕೆ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ದಾಗ ಕಟ್ ಮಾಡಿ ತೊಗೋಬೇಕು ಒಳಗೆ. ನಾನು ಈ ಥರ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡೇನಿ ಮಾವಿನಕಾಯಿ. ನೋಡ್ರಿ, ಈ ಥರ ಕಟ್ ಮಾಡಿ ನಾ ಎಲ್ಲ ಮಾವಿನಕಾಯಿನ ತೊಗೊಂಡೀನಿ. ಈಗ ಇವನ್ನ ಒಂದು ಸಲ ಚಲೋ ತಂಗ ತೊಳೆದ ಅವನ್ನ ಅದ ಮಾವಿನಕಾಯಿ ಪೂರ ಮುಳುಗುವಷ್ಟು ನೀರು ಹಾಕಿ ಕುದಿಸ್ಕೋಬೇಕು. ಇವು ಮಾವಿನಕಾಯಿ ಭಾಳ ಕುದಿಸ್ಬಾರ್ದು, ಒಂದು ಸ್ವಲ್ಪ ಕುದ್ದೈತಿ ಅಂತ ಅನ್ನುವಷ್ಟು ಕುದಿಸ್ಕೊಂಡು ತಕ್ಕೊಂಡು ನೀರೆಲ್ಲ ಬಸ್ಕೋಬೇಕು. ಆ ಕುದಿಸ್ಕೊಂಡಿರೋ ನೀರ ನೀವು ಬೇಕಂತಂದ್ರೆ ಜ್ಯೂಸ್ ಮಾಡ್ಕೋಬೋದು ಅಥವಾ ಸಾರು ಮಾಡ್ಕೋಬೋದು, ನಡಿತೈತಿ. ಈಗ ನೋಡ್ರಿ, ಪೂರಾ ಇವ ಈ ಥರ ಕುದಿಬೇಕಿವ. ನೋಡ್ರಿ, ನಾ ತೋರ್ಸಾತೀನಿ, ಇಷ್ಟು ಕುದ್ರೆ ಸಾಕು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋನು. ನಾನು ಮೊದಲಿಗೆ ಎಲ್ಲನೂ ಒಂದು ಟೀ ಸ್ಪೂನ್ ಅಳತೆಯೊಳಗೆ ಮಸಾಲೆ ತೊಗೊಂಡೀನಿ. ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಕಾಳು, ಮೆಣಸಿನ್ಕಾಳು, ಹಂಗೆ ಒಂದು ಸ್ವಲ್ಪ ಮೆಂತ್ಯಕಾಳು ಒಂದು ಅರ್ಧ ಟೀ ಸ್ಪೂನ್ ಆದ್ರೆ ಸಾಕು. ಇವನ್ನೆಲ್ಲನೂ ಲೋ ಫ್ಲೇಮ್ ಒಳಗೆ ಚಲೋ ತಂಗ ಹುರ್ಕೋಬೇಕು. ಅದು ವಾಸನೆ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೋಬೇಕು. ಇದನ್ನ ಈಗ ನೋಡ್ರಿ, ಒಂದು ಪಾತ್ರೆ ಒಳಗೆ ಮಾವಿನಕಾಯಿ ಎಷ್ಟು ಹುಳಿ ಅದಾವಲ್ಲ ಅದಕ್ಕೆ ತಕ್ಕಂಗೆ ನಾವು ಬೆಲ್ಲ ತೊಗೋಬೇಕು. ಈಗ ಇದನ್ನು ಬೆಲ್ಲ ಕರಗಾಕ ಬಿಡಬೇಕು. ಇದು ನೋಡ್ರಿ, ಈ ಥರ ನೀರು ಏನೈತಲ್ಲ ಇದು ಪೂರ್ತಿಯಾಗಿ ಗಟ್ಟಿ ಆಗೋ ತನಕ ಕುದಿಸ್ಬೇಕು. ಒಂದ್ಸಲ ಇದೆಲ್ಲ ಬೆಲ್ಲ ಮಾವಿನಕಾಯಿಗೆ ಸೇರ್ಕೊಳ್ಳೋ ತನಕ ಕುದಿಸ್ಕೊಂಡ್ರೆ ಇದು ಮಾವಿನಕಾಯಿ ಸಿಹಿ ಉಪ್ಪಿನಕಾಯಿ ರೆಡಿ ಆಗ್ತೈತಿ. ಇದನ್ನು ನಾವು ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಈಗ ಪಲ್ಯ ಅದು ತಿಂದು ಬೇಸರಾಗಿರ್ತೈತಿ, ಚಪಾತಿ ಜೊತೆ ಇದನ್ನು ಒಮ್ಮೆ ಹಚ್ಕೊಂಡು ತಿಂದ್ರೆ ಮಕ್ಕಳು ಇಷ್ಟಪಡ್ತಾರು. ನೋಡ್ರಿ, ಇದು ಮಾವಿನಕಾಯಿ ಸಿಹಿ ಉಪ್ಪಿನಕಾಯಿ ರೆಡಿ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬಾಯ್. ಬೆಲ್ಲ ಎಲ್ಲ ಕರಗಿದ ಮೇಲೆ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡ್ರು ಮಸಾಲೆ ಪೌಡ್ರ್ ಹಾಕ್ಕೋಬೇಕು. ಹಂಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ, ಒಂದು ಚಿಟಿಕೆ ಅಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಚಲೋ ತಂಗ ಕಾಲಿಸ್ಕೋಬೇಕು. ಇದೆಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ನಾವು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿ ಹೋಳನ್ನು ಅವನ್ನೆಲ್ಲನೂ ಹಾಕ್ಕೊಂಡು ಅವಕಾಶ ಕಾಲಿಸ್ಕೋಬೇಕು. ಇದು ಭಾಳ ಫೋರ್ಸ್ ಮಾಡಿ ಕಾಲಿಸಿದ್ವಿ ಅಂದರೆ ಅವು ಮುರಿಯೋ ಚಾನ್ಸಸ್ ಇರ್ತಾವೆ. ಹಿಂಗೆ ಸ್ಮೂತಾಗಿ ಕಾಲಿಸ್ಕೋಬೇಕು. ಇವನ್ನ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವನ್ನ ಚಲೋ ತಂಗ ಕುದಿಯೋಕೆ ಬಿಡಬೇಕು.